ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸನ್ನು ನೋಡೋಣ. ಸರ್ಕಾರಿ ಶಾಲೆಗೆ 5,000 ಶಿಕ್ಷಕರ ನೇಮಕ. BC ನಾಗೇಶ್ ಅವರ ಹೇಳಿಕೆ ಇದು. ನೇಮಕಾತಿಗೆ ವರ್ಷಕ್ಕೆ 3 ಬಾರಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. BE ಓದಿದವರನ್ನು ಪರಿಗಣಿಸಲು ಯತ್ನ. ಹಲೋ ಮಿನಿಸ್ಟರ್ನಲ್ಲಿ ಶಿಕ್ಷಣ ಸಚಿವರ ಹೇಳಿಕೆ ಇದು. ಹಲೋ ಮಿನಿಸ್ಟರ್ ಕಾರ್ಯಕ್ರಮ ಸುವರ್ಣ ನ್ಯೂಸಲ್ಲಿ ನಿನ್ನೆ ಟೆಲಿಕಾಸ್ಟ್ ಆಗಿತ್ತು. ತುಂಬ ಜನ ನೀವು ನೋಡಿರ್ತೀರ. ಸೊ ನೋಡದೇ ಇರೋರಿಗೆ ಈ ಒಂದು ಮಾಹಿತಿಯನ್ನು, ಈ ಒಂದು ಅಪ್ಡೇಟ್ಸನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ರಾಜ್ಯ ಸರ್ಕಾರಿ ಶಾಲೆಗಳಿಗೆ ಶೀಘ್ರ 5,000 ಶಿಕ್ಷಕರ ನೇಮಕಾತಿ ನಡೆಸಲಾಗುವುದು. ಶಿಕ್ಷಕರ ನೇಮಕಾತಿಗೆ ಇನ್ನು ಮುಂದೆ ವರ್ಷಕ್ಕೆ 2 ಬಾರಿ ಅಥವಾ ಅಗತ್ಯ ಬಿದ್ದರೆ ಅದಕ್ಕೂ ಹೆಚ್ಚು ಬಾರಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸುವುದಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ BC ನಾಗೇಶ್ ತಿಳಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆ ವೇಳೆಗೆ ಇಂಜಿನಿಯರಿಂಗ್ ಸೇರಿ ಬೇರೆ ಬೇರೆ ವಿಷಯಗಳಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಪಡೆದವರು D.Ed, B.Ed ವ್ಯಾಸಂಗ ಮಾಡಿದ್ದರೆ ಅರ್ಜಿ ಸಲ್ಲಿಸಲು ಅರ್ಹರಾಗುವಂತೆ ವೃಂದ ಮತ್ತು ನೇಮಕ ನಿಯಮಾವಳಿಗೆ ತಿದ್ದುಪಡಿ ತರುವ ಪ್ರಯತ್ನವನ್ನು ನಡೆಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಅಂದರೆ BE ಆದರೆ ಡೈರೆಕ್ಟಾಗಿ ಅವರನ್ನು ಟೀಚರ್ ಪೋಸ್ಟಿಗೆ ತಗೊಳ್ಳಲ್ಲ. ಅವರು ಕೂಡ D.Ed, B.Ed ಪಾಸ್ ಮಾಡಿಕೊಂಡು TET ನಮ್ಮ ಹಾಗೆ ಅವರು ಪಾಸ್ ಮಾಡಿಕೊಂಡ್ರೆ ಮಾತ್ರ ಅವರಿಗೆ ಅವಕಾಶ ಇರುತ್ತೆ. ಸೊ ಅದಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗತ್ತೆ. ಸೊ ಈಗ D.Ed, B.Ed ಮಾಡಿಕೊಂಡಂತಹ ಅಭ್ಯರ್ಥಿಗಳು ನಿರಾಶರಾಗುವಂತಹ ಒಂದು ಅವಶ್ಯಕತೆ ಇಲ್ಲ. ಓಕೆ, ಆ್ಯಸ್ ಎ B.Ed ಕ್ಯಾಂಡಿಡೇಟ್ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಯಾಕಂದರೆ TET ಪಾಸ್ ಆಗೋದು ಅಷ್ಟು ಸುಲಭ ಅಲ್ಲ. ಇವಾಗ B.Ed 2 ವರ್ಷ ಮಾಡಿದ್ದಾರೆ, 4 ಸೆಮ್ ಪಾಸ್ ಆಗಬೇಕು. ಸೊ ಇದೆಲ್ಲ ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ. ಓಕೆ, BE ಮಾಡಿದವರು D.Ed, B.Ed ಮಾಡಿರೋರು ಕೆಲವರು ಇರ್ತಾರೆ, ಬಟ್ ಆದರೆ ಬೆರಳೆಣಿಕೆ ಎಷ್ಟು ಅಷ್ಟೇ. ಓಕೆ, ಈಗ D.Ed, B.Ed ಅಭ್ಯರ್ಥಿಗಳು ನಿರಾಶರಾಗದೆ ನಿಮ್ಮ ಪ್ರಯತ್ನ ಏನು ಮಾಡ್ತಾಯಿದ್ರೋ ಅದನ್ನು ಮಾಡ್ತಾ ಹೋಗಿ. ಓಕೆನಾ. ಸೊ ಈಗ BE ಇಂಜಿನಿಯರಿಂಗ್ ಆದವರು ಬರೋಕ್ಕೆ ಇನ್ನೂ ಬಹಳಷ್ಟು ಕಾಲಾವಕಾಶ ಇದೆ. ಓಕೆನಾ, ಅದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಶನಿವಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿ ವಾಹಿನಿಯ ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕರೆ ಮಾಡಿದ ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕೆ ಸ್ಪಷ್ಟ ಭರವಸೆ ನೀಡಿ ಮಾತನಾಡಿದ ಸಚಿವರು, ಸರ್ಕಾರಿ ಶಾಲೆಗಳಲ್ಲಿ 40,000 ಶಿಕ್ಷಕರ ಕೊರತೆ ಇರುವುದು ನಿಜ. ಆದರೆ 5,000 ಶಿಕ್ಷಕರ ಹುದ್ದೆ ಭರ್ತಿಗೆ ಸದ್ಯ ಹಣಕಾಸು ಇಲಾಖೆ ಒಪ್ಪಿಗೆ ನೀಡಿದೆ. ಅಷ್ಟು ಶಿಕ್ಷಕರ ಹುದ್ದೆ ಭರ್ತಿಗೆ ಶೀಘ್ರ CET ಮೂಲಕ ನೇಮಕಾತಿ ಪ್ರಕ್ರಿಯೆ ನಡೆಸಲಾಗುವುದು. ಸರ್ಕಾರ ಅನುಮತಿ ನೀಡಿದ ಎಲ್ಲ ಹುದ್ದೆಗಳ ಭರ್ತಿ ಒಂದೇ CETಯಲ್ಲಿ ಸಾಧ್ಯವಾಗದಿದ್ದರೆ ವರ್ಷಕ್ಕೆ 2 CET ಅಥವಾ ಅದಕ್ಕೂ ಹೆಚ್ಚು ಬಾರಿ CET ನಡೆಸಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು. ಓಕೆ, ಇದೊಂದು ಹೊಸ ಪ್ರಯತ್ನ. ಈಗ 10,000 ಶಿಕ್ಷಕರ ನೇಮಕಾತಿ ಮಾಡಲಾಯಿತು. ಅಲ್ಲಿ ಕೇವಲ 3,000 ಶಿಕ್ಷಕರ ಒಂದು ಭರ್ತಿ ಆಗುತ್ತೆ. ಆದರೆ ಅದು ಪ್ರೊಸೆಸ್ ಮತ್ತೆ ಕಂಟಿನ್ಯೂ ಆಗಲೇ ಇಲ್ಲ. ಈಗ ನಾವು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ GPSTR ಕಾಲ್ ಆಗಬೇಕು ಅಂತ. ಸೊ ಆದರೆ ಈ ಸರ್ತಿ ಏನಾದರೂ ಒಂದು ವೇಳೆ ಆ ಥರ ಫುಲ್ಫಿಲ್ ಆಗಲಿಲ್ಲ, ಕಂಪ್ಲೀಟಾಗಿ ಭರ್ತಿ ಆಗಿಲ್ಲ ಅಂದರೆ ಮತ್ತೆ ಅದೇ ವರ್ಷ CETಯನ್ನು ನಡೆಸಿ ಅದನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ C&R ರೂಲಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಆ ಎಲ್ಲ ಪ್ರಯತ್ನಗಳು C&R ರೂಲ್ ಏನು ಚೇಂಜಸ್ ಆಗಿ ಒಂದು ಹೊಸ C&R ರೂಲ್ ಬಂದ ತಕ್ಷಣವೇ ನಮಗೆ CET ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಕಾರ್ಯಕ್ರಮದಲ್ಲಿ ಹಲವಾರು ಬಾರಿ ಶಿಕ್ಷಣ ಸಚಿವರು ಹೇಳಿರೋದನ್ನು ನಾವು ನೋಡಿದ್ದೀವಿ. ಸೊ ಈಗ ಹೊಸ ಪ್ರಯತ್ನ ಏನು ಅಂದರೆ ವರ್ಷಕ್ಕೆ 2 ಬಾರಿ ಆದರೂ ಮಾಡಿದ್ರೆ ಎಷ್ಟೋ ಈಗ ಶಿಕ್ಷಕ ಆಕಾಂಕ್ಷಿಗಳಿಗೆ ಏನಾಗುತ್ತೆ, ಅವಕಾಶ ಸಿಕ್ಕಂಗಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗುತ್ತೆ. ಇದು ಬರೀ ಹೇಳಿಕೆ ಆದರೆ ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ನಮ್ಮೆಲ್ಲರ ನಿರೀಕ್ಷೆಯಾಗಿರುತ್ತೆ. ಈಗಿರುವ ನಿಯಮಾವಳಿಯಂತೆ ಯಾವುದೇ ವಿಷಯದ ಶಿಕ್ಷಕ ಹುದ್ದೆಗೆ ಆಯಾ ವಿಷಯವನ್ನು ಐಚ್ಛಿಕ ವಿಷಯವಾಗಿ ಓದಿದವರು ಮಾತ್ರ ಅರ್ಹರಾಗುತ್ತಾರೆ. ಇದರಿಂದ ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ ಬೇರೆ ಬೇರೆ ವಿಷಯ ಓದಿರುವವರು D.Ed, B.Ed ವ್ಯಾಸಂಗ ಮಾಡಿದ್ದರೂ ಶಿಕ್ಷಕ ಹುದ್ದೆಗೆ ಅರ್ಹರಾಗುತ್ತಿಲ್ಲ. ಇದನ್ನು ಸರಿಪಡಿಸಲು ವೃಂದ ಮತ್ತು ನೇಮಕಾತಿಗೆ ಬದಲಾವಣೆ ತರಲಾಗುತ್ತಿದೆ ಎಂದು ಹೇಳಿದರು. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಈಗ D.Edಲ್ಲಿ ನೀವು ಏನು ಆಪ್ಷನ್ಸ್ ಓದಿರ್ತೀರೋ ಸೊ ಅದು ಡಿಗ್ರಿಯಲ್ಲಿ ತೊಗೊಂಡಿರಲ್ಲ. ನನಗೆ ತುಂಬ ಕಮೆಂಟ್ಸ್ಗಳು ಈ ರೀತಿ ಬರುತ್ತೆ, ಅದಕ್ಕೇನು ರಿಪ್ಲೈ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರಲ್ಲ. ಸೊ ಆ ರೀತಿ ಏನು ತೊಂದರೆಗಳಿದೆ, ಆ ರೀತಿ ಪ್ರಾಬ್ಲಮ್ಸ್ ಏನಿದೆ, ಸೊ ಅದನ್ನು ಸಾಲ್ವ್ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಈಗ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸೊ ಇದೆಲ್ಲ ನಾವು ಪಾಸಿಟಿವ್ ಆಗೇ ತೊಗೊಳ್ಬೇಕಾಗತ್ತೆ. ಎಲ್ಲವನ್ನು ನಾವು ನೆಗೆಟಿವ್ ಆಗಿ ತೊಗೊಳ್ತಾ ಹೋದರೆ ನಾವು ಒಂದು ಪ್ರಯತ್ನ ಮಾಡೋದಕ್ಕೆ ನಾವು ಹಿಂಜರಿತಿರ್ತೀವಿ. ಏನು ಬದಲಾವಣೆ ಆಗಲ್ಲ, ನಮಗೆ ಅವಕಾಶ ಸಿಗುತ್ತೋ ಇಲ್ಲೋ ಅನ್ನುವಂಥ ನೆಗೆಟಿವ್ ಥಾಟ್ಸನ್ನು ಬಿಟ್ಟು ಇನ್ನು ಮುಂದೆ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗಿ. ಪ್ರಯತ್ನ, ಪರಿಶ್ರಮ ಇದ್ದಲ್ಲಿ ಮಾತ್ರ ನಮಗೆ ಯಶಸ್ಸು ಸಿಗುತ್ತೆ. ಜೊತೆಗೆ ಪಾಸಿಟಿವ್ ಥಿಂಕ್ಸ್ ಇರಬೇಕು. ಏನಾದರೂ ಒಂದು ಚೇಂಜಸ್ ಆಗುತ್ತೆ, ನಮಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಪಾಸಿಟಿವ್ ಮೈಂಡಲ್ಲಿ ನೀವು
ಪ್ರಯತ್ನವನ್ನು ಮಾಡ್ತಾ ಹೋಗಿ. ಓಕೆ, ಇನ್ನು ವರ್ಗಾವಣೆ ಸಮಸ್ಯೆ ಪರಿಹಾರಕ್ಕೆ ವಿಶೇಷ ಪ್ರಯತ್ನ ಅಂತ ಇದೆ. ನೆಕ್ಸ್ಟ್ ದಸರಾ ಬಳಿಕ 1ನೇ ತರಗತಿ ಅಂತ ಇದೆ. ಸೊ ಇದು ಈಗ ನಮಗೆ ಬೇಡದೇ ಇರೋ ವಿಷಯ. ಯಾಕಂದರೆ ಈಗ ನಮ್ಮ ಒಂದು ನಿರೀಕ್ಷೆ ಏನು, CET ಕಾಲ್ ಆಗಬೇಕು, ನಾವು ಅದರಲ್ಲಿ ಯಶಸ್ಸನ್ನು ಕಾಣಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಏನಿದೆ ಅದನ್ನು ನಾವು ತಿಳ್ಕೊಳ್ಬೇಕು ಅಲ್ವಾ. ಸೊ ಆ ಒಂದು ಪ್ರಯತ್ನವನ್ನು ನಾವು ಈ ಒಂದು ಚಾನಲ್ ಮೂಲಕ ನಿಮಗೆ ಸತತವಾಗಿ ತಿಳಿಸ್ತಾ ಇದ್ವಿ. ಕಾರಣ ಇಷ್ಟೇ, ಅಲರ್ಟ್ ಆಗಿರಬೇಕು, ಸ್ಟಡೀಸ್ ಮಾಡಬೇಕು, ಒಂದು ಪಾಸಿಟಿವ್ ಮನಸ್ಸನ್ನ ಇಟ್ಕೊಂಡು ನೀವು ಧನಾತ್ಮಕವಾಗಿ ಯೋಚನೆ ಮಾಡ್ತಾ ಅಭ್ಯಾಸವನ್ನು ಮಾಡಲಿ ಅನ್ನೋದಷ್ಟೇ ನಮ್ಮ ಪ್ರಯತ್ನವಾಗಿರುತ್ತೆ. ಅದಕ್ಕೆ ಪೂರಕವಾಗಿ ತರಗತಿಗಳನ್ನು ಕೂಡ ಮಾಡ್ತಾ ಇದ್ದೀವಿ. ತುಂಬ ಜನ ನೋಡ್ತಾ ಇದ್ದೀರಾ, ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಸೊ ಈಗ ಹೊಸ ಹೊಸ ಪ್ರಯತ್ನಗಳು ನಡೀತಾ ಇದೆ ನಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ. 2 ಬಾರಿ TET ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಶಿಕ್ಷಕರ ಹುದ್ದೆ ಭರ್ತಿ ಆಗದೇ ಇದ್ದಲ್ಲಿ ಮತ್ತೆ ಅದೇ ವರ್ಷದಲ್ಲಿ CET ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಕೂಡ ನಮ್ಮ ನಿರೀಕ್ಷೆಯಂತೆ ನಡೀತಾ ಇದೆ. ಇದು ಕೇವಲ ಹೇಳಿಕೆ ಆಗದೆ ಕಾರ್ಯರೂಪಕ್ಕೆ ಬರಲಿ ಅನ್ನುವಂತಹ ಒಂದು ನಿರೀಕ್ಷೆಯೊಂದಿಗೆ ಇವತ್ತಿನ ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವತ್ತಿನ ಅಪ್ಡೇಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ ಅದನ್ನು ಕಮೆಂಟ್ ಮಾಡಿ. ಆದಷ್ಟು ಪಾಸಿಟಿವ್ ಆಗಿರಲಿ ನಿಮ್ಮ ಒಂದು ಥಾಟ್ಸ್ಗಳು. ಓಕೆ, ಸೊ ಪಾಸಿಟಿವ್ ಮೈಂಡ್ ಇದ್ದಾಗ ಏನಾದರೂ ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಗೆಟಿವ್ ಥಾಟ್ಸ್ನ ಸೈಡಿಗಿಟ್ಟು ಅಭ್ಯಾಸವನ್ನು ನಿರಂತರವಾಗಿ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್.